ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ತಿಳ್ಕೊತೀನಿ. ನಿಮ್ಮ ಮನೆ ಮಗಳ ಕಡೆಯಿಂದ ನನ್ನ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ವಿಷಯ ಏನಪ್ಪ ಅಂತ ಹೇಳಿದ್ರೆ 11 ಯೂನಿವರ್ಸಲ್ ನಂಬರು ಪದೇ ಪದೇ ನಿಮ್ಮ ಕಣ್ಣಿಗೆ ಬೀಳ್ತಾ ಇದೆಯಾ? ಇದು ನಿಜವಾಗ್ಲೂ ವರ್ಕ್ ಆಗುತ್ತಾ? ಅಥವಾ ಇದು ಏನು ಈ ನಂಬರ್ನ ಯೂಸ್ ಮಾಡೋದ್ರಿಂದ ಏನು ವರ್ಕ್ ಆಗುತ್ತೆ ಅಥವಾ ಏನು ಉಪಯೋಗ ಆಗುತ್ತೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಂಡು ಕೊಡ್ತೀನಿ. ಸೊ ಏನಪ್ಪ ಈ 11 ಅಂತ ಅನ್ನೋದಾದರೆ, ಇದು ಒಂದು ಯೂನಿವರ್ಸಲ್ನ ಕಿಂಗ್ ಅಂತ ಹೇಳ್ತಾರೆ. ಅಂದರೆ ಇರುವಂಥ 1ರಿಂದ 10ವರೆಗೂ ಇರುವಂಥ ನಂಬರಲ್ಲಿ ಯೂನಿವರ್ಸ್ನ ಮೊದಲನೇ ನಂಬರು 11. ಇದು ಬಂದು ತುಂಬಾ ಮ್ಯಾನಿಫೆಸ್ಟ್ಗೆ ಹೆಲ್ಪ್ ಮಾಡುತ್ತೆ. ಹಾಗೆ ಇದು ಆ ನಂಬರ್ಸ್ಗಳ ರಾಜ ಅಂತ ಕೂಡ ಕರೀತಾರೆ. ಕಿಂಗ್ ಅಂತ ಹೇಳಿದ್ರೆ ಆ ನಂಬರ್ಸ್ಗಳ ರಾಜ. ಅಂದರೆ ಮನಿ ಫ್ಲೋಯಿಂಗ್ಗೆ ಇದು ತುಂಬಾ ಸಪೋರ್ಟ್ ಮಾಡುತ್ತೆ. ಸೊ ನಿಮ್ಮ ಕಣ್ಮುಂದೆ ಪದೇ ಪದೇ ಫೋನಲ್ಲಿ ಆಗ್ಬೋದು, ಗಡಿಯಾರದಲ್ಲಿ ಆಗ್ಬೋದು, ಅಥವಾ ಟಿ ವಿ ನೋಡ್ತಾ ಇರ್ಬೋದಾಗ್ಬೋದು, ಅಥವಾ ದಾರಿಯಲ್ಲೆಲ್ಲೋ ಹೋಗ್ತಾ ಇರ್ಬೋದಾಗ್ಬೋದು, 11 ಅಂತ ಪದೇ ಪದೇ ಕಾಣಿಸ್ಕೋತಾ ಇದೆ ಅಂತ ಹೇಳಿದ್ರೆ ಅದು ನಿಮಗೆ ಗುಡ್ ನ್ಯೂಸ್ ಅಂತ ಹೇಳಿ. ಅಂದರೆ ನಿಮ್ಗೇನೋ ಒಂದು ಸೂಚನೆನ ಕೊಡ್ತಾ ಇದೆ ಯೂನಿವರ್ಸ್ ಅಂತ ಹೇಳಿ. ಆಗ ನೀವು ಅಲರ್ಟ್ ಆಗಬೇಕು. ಬಿ ಅಲರ್ಟ್. ಅಂದರೆ ಏನಪ್ಪ ಅಲರ್ಟ್ ಆಗಬೇಕು ಅಂತ ಹೇಳಿದ್ರೆ, ನಿಮ್ಮ ಯಾವುದೋ ಒಂದು ಕನಸು ನನಸಾಗುವಂಥ ಸಮಯ ತುಂಬ ಹತ್ತಿರದಲ್ಲೇ ಇದೆ. ನೀವು ಅದನ್ನು ರಿಯಲೈಸ್ ಮಾಡಿಕೊಂಡು ಪ್ರೇ ಮಾಡೋದಕ್ಕೆ ಶುರು ಮಾಡಿ ಅಂತ ಒಂದು ಹಿಂಟನ್ನು ಕೊಡ್ತಾ ಇರತ್ತೆ. ಸೊ ನೀವೇನಪ್ಪ ಮಾಡಬೇಕು ಅಂದರೆ, ಈ 11 ಅನ್ನೋದು ನಿಮ್ಮ ಕಣ್ಣಿಗೆ ಕಾಣಿಸೋದಕ್ಕೆ ಶುರುವಾದಾಗ ನಿಮ್ಮ ಆಸೆ ಏನಿರುತ್ತೆ, ಅಥವಾ ಬಹಳ ದಿನದಿಂದ ಏನೋ ಒಂದು ಅಂದ್ಕೊಂಡಿರ್ತೀರ, ಅದು ನಡೆದಿರಲ್ಲ. ಸೊ ಏನು ಮಾಡೋದು, ಆಗಲ್ವೇನೋ ನಮಗೆ, ಅದಷ್ಟೇ ಬಿಟ್ಬಿಡೋಣ, ಇದು ಈಡೇರಲ್ಲ ಅಂತ ಅಂದ್ಕೊಂಡು ಸುಮ್ಮನಾಗಿರ್ತೀರಿ. ಬಟ್ ಅದನ್ನು ನೀವು 11 ವಿಶಸ್ ಟೈಮ್ ಸಿಕ್ಕಿದಾಗ ನೀವು ಪ್ರೇ ಮಾಡಿದ್ರೆ ಖಂಡಿತ ಆದಷ್ಟು ಬೇಗ ನಿಮ್ಮ ಡ್ರೀಮ್ ಕಂಪ್ಲೀಟ್ ಆಗುತ್ತೆ. ಅದಕ್ಕೆ ಏನಪ್ಪ ಮಾಡಬೇಕು ಅಂತ ಹೇಳಿದ್ರೆ, 11 ನೋಡಿದ ಕೂಡಲೇ ನೀವು ಯೂನಿವರ್ಸ್ ಹತ್ರ ಪ್ರೇ ಮಾಡಬೇಕು. ಏನಂತ ಪ್ರೇ ಮಾಡಬೇಕು ಅಂದರೆ, ನೀವು ಏನನ್ನು ಆಸೆ ಪಟ್ಟಿದ್ದೀರಾ ಅದು ಆಲ್ರೆಡಿ ನಿಮಗೆ ಸಿಕ್ಕಿದೆ, ಅದು ಆಲ್ರೆಡಿ ನನ್ನ ಹತ್ರ ಇದೆ, ಅಥವಾ ಆಲ್ರೆಡಿ ನಾನು ಪರ್ಚೇಸ್ ಮಾಡಿಬಿಟ್ಟಿದ್ದೀನಿ, ಆ ರೀತಿ ಒಂದು ಭಾವನೆನ, ಆ ರೀತಿ ಒಂದು ಫೀಲ್ನ ಇಟ್ಕೊಂಡು, ಯಾವುದೇ ಡ್ರೀಮ್ ಆಗ್ಬೋದು, ನೀವು ಆ ರೀತಿ ಆಲ್ರೆಡಿ ಅದು ನಡೆದಿದೆ ಅನ್ನೋ ಥರ ಭಾವನೆ ಇಟ್ಕೊಂಡು 5 ನಿಮಿಷ ನೀವು ಪ್ರೇ ಮಾಡಿ ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳೋದ್ರಿಂದ ನಿಮ್ಮ ಕನಸು ಆದಷ್ಟು ಬೇಗ ಈಡೇರುತ್ತೆ. ಸೊ ಯಾವಾಗೇ ನಿಮಗೆ ಆ ನಂಬರ್ ಕಾಣಿಸಿದ್ರೆ ನೀವು ಪ್ರೇ ಮಾಡೋದನ್ನು ಮರಿಬೇಡಿ. ಇದೇ ಥರ ಇನ್ನೂ ಹೆಚ್ಚಿನ ವಿಷಯಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ಬೇಕು, ಟಿಪ್ಸ್ಗಳನ್ನ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾಟ್ ಓನ್ಲಿ ಯೂನಿವರ್ಸ್, ಯಾವುದೇ ಒಂದು ವಿಚಾರಗಳಾದರೂ ನಿಮಗೆ ಉಪಯೋಗ ಆಗೋ ಅಂಥದ್ದನ್ನು ನಾನು ತಿಳಿಸ್ಕೊಡೋ ಪ್ರಯತ್ನ ಮಾಡಬೇಕು ಅಂತ ನಾನು ಈಗ ನನ್ನ ಚಾನಲ್ನಲ್ಲಿ ಶುರು ಮಾಡ್ಕೊಂಡಿದ್ದೀನಿ. ಸೊ ಹೀಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಬೆಲ್ಲೈಕನ್ ಒತ್ತೋದನ್ನ ಮರಿಬೇಡಿ. ಬೆಲ್ಲೈಕನ್ ಒತ್ತಿದ್ರೆ ನಾನು ಮಾಡೋ ಪ್ರತಿಯೊಂದು ಇನ್ಫಾರ್ಮೇಷನ್ ವಿಡಿಯೋ ಕೂಡ ನಿಮಗೆ ಬಂದು ತಲುಪುತ್ತೆ, ನಾನು ಅಪ್ಲೋಡ್ ಮಾಡಿದ ಕೂಡಲೇ. ಸೊ ನಿಮ್ಮ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ. ಯಾರೆಲ್ಲ ಪ್ರಾಬ್ಲಮಲ್ಲಿದ್ದಾರೆ ಅವ್ರಿಗೆ ಕೂಡ ಶೇರ್ ಮಾಡಿ. ಯೂನಿವರ್ಸಲ್ ಕಡೆಯಿಂದ ಅವರು ಕೂಡ ಹೆಲ್ಪ್ನ ತಗೊಳ್ಳಿ, ಚೆನ್ನಾಗಿರಲಿ ಅನ್ನೋದೇ ನನ್ನ ಕಡೆಯಿಂದ ಎಲ್ಲರಿಗೂ ವಿಶಸ್ಸು. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಮ ಕನ್ನಡತಿ ಮನೆ ಮಗಳ ಕಡೆಯಿಂದ ಲವ್ ಯು ಆಲ್. ಬಾಯ್. ಮತ್ತೆ ಸಿಗೋಣ ಇನ್ನೊಂದು ಇನ್ಫಾರ್ಮೇಷನ್ ಜೊತೆಗೆ.